ನಮಸ್ಕಾರ ವೀಕ್ಷಕರೇ, ನಾನು ನಾಟಿ ವೈದ್ಯೆ ಮಧು ಚಿನ್ಮಯಿ. ಇವತ್ತಿನ ವಿಷಯ ಕಿಡ್ನಿ ಸ್ಟೋನ್. ಕಿಡ್ನಿ ಸ್ಟೋನು ಸರ್ವೇ ಸಾಮಾನ್ಯವಾಗಿ ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವರೆಗೂ ನಾವು ನೋಡ್ತಾ ಇದ್ದೀವಿ. ಮತ್ತು ಇದು ಈ ಒಂದು ಮೂತ್ರಪಿಂಡಗಳಲ್ಲಿ ಕಲ್ಲುಗಳು ಉದ್ಭವವಾದಾಗ ಮನುಷ್ಯನ ದೇಹದಲ್ಲಿ ವಿಪರೀತವಾದಂತಹ ನೋವಾಗುತ್ತೆ. ಸಿಕ್ಕಾಬಟ್ಟೆ ಪೇಯ್ನ್ ಆಗ್ತಾ ಇರುತ್ತೆ. ಹೊಟ್ಟೆ ನೋವು ಸಿಕ್ಕಾಬಟ್ಟೆ ಹೊಟ್ಟೆ ನೋವು ಬರ್ತಾ ಇರುತ್ತೆ. ಮತ್ತು ಯೂರಿನ್ ಪಾಸ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಯಾಕೆ ಅಂದರೆ ಆ ಒಂದು ಕಲ್ಲುಗಳು ಯೂರಿನ್ ಪಾಸ್ ಮಾಡೋಕ್ಕಂಥ ಜಾಗದಲ್ಲೂ ಹೋಗಿ ಶೇಖರಣೆ ಆದಾಗ ಯೂರಿನ್ ಪಾಸ್ ಮಾಡೋದಕ್ಕೆ ಆಗೋದಲ್ಲಿ ಸಿಕ್ಕಾಬಟ್ಟೆ ಪೇಯ್ನ್ ಬರ್ತಾ ಇರುತ್ತೆ. ವಿಪರೀತವಾದಂತಹ ನರಕನ ಅನುಭವಿಸ್ತಾ ಇರ್ತಾರೆ. ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವರವರೆಗೂ ಇದು ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ. ಇದಕ್ಕೆಲ್ಲ ನಮ್ಮಲ್ಲಿ ಒಂದು ಈ ರೀತಿಯಾದಂತಹ ಗಿಡಮೂಲಿಕೆಗಳಿಂದ ರೆಡಿ ಮಾಡಿದಂತಹ ಕೆಲವೊಂದು ಪೌಡ್ರುಗಳು ದೊರಕುತ್ತೆ. ಯಾವುದೇ ಆಪ್ರೇಷನ್ ಇಲ್ದಲೆ, ಯಾವುದೇ ಒಂದು ಶೂಟೌಟ್ ಮಾಡ್ದಲೇ ಇದನ್ನೆಲ್ಲ ಈ ಥರ ಬೇರುಗಳನ್ನೆಲ್ಲ ತೊಗೊಂಬಂದು ಒಣಗಿಸಿ ಇನ್ನೂ ಸುಮಾರು ಐಟಮ್ಸ್ ಎಲ್ಲ ಹಾಕ್ತೀವಿ. ಅದನ್ನೆಲ್ಲ ಹಾಕಿ ನಾವು ರೆಡಿ ಮಾಡಿ ಪೇಷಂಟ್ಗಳಿಗೆ ಕೊಟ್ಟಾಗ 2-3 ದಿವಸದಲ್ಲಿ ಕಂಪ್ಲೀಟಾಗಿ ಅದೇನೇ ಸ್ಟೋನ್ ಇದ್ದರೂ ಹೊರಗಡೆ ಬರುತ್ತೆ, ಕ್ಯೂರ್ ಆಗುತ್ತೆ. ಯಾವುದೇ ರೀತಿಯಾದ ಆಪ್ರೇಷನ್ ಏನೂ ಇಲ್ದಲೇ. ಇದರಿಂದ ಯಾವುದೇ ಕಾರಣಕ್ಕೂ ಏನೂ ಪೇನ್ ಆಗೋದೇ ಇಲ್ಲ. ಮತ್ತು ಇನ್ನೊಂದು ಸರಿ ಸೃಷ್ಟಿಯಾಗುವಂಥ ಚಾನ್ಸಸ್ ಎಲ್ಲ ಇರೋದಿಲ್ಲ. ಆಹಾರ ಪದ್ಧತಿ ಕ್ರಮಗಳು ಯಾವ ರೀತಿಯಾಗಿರಬೇಕು ಅಂತ ಹೇಳ್ಬಿಟ್ಟು ನಾವು ಹೇಳ್ಕೊಡ್ತೀವಿ. ಅದೇ ರೀತಿಯಾಗಿ ಅವರು ಮುಂದುವರ್ಸ್ಕೊಂಡು ಹೋದಾಗ ಮತ್ತೆ ಕಿಡ್ನಿ ಸ್ಟೋನ್ ಆಗೋದಿಲ್ಲ. ಕೆಲವು ಬಾರಿ ನಾವು ನೋಡಿರೋ ಹಾಗೆ ಯಾವುದೇ ಬಾಯ್ಸ್ ಆಗಲಿ ಗರ್ಲ್ಸ್ ಆಗಲಿ ನೀರು ಕುಡಿಯೋದಿಲ್ಲ, ತುಂಬಾ ಕಡಿಮೆ ನೀರು ಕುಡಿತಾರೆ. ಯೂರಿನ್ ಪಾಸ್ ಮಾಡಬೇಕಾಗುತ್ತೆ ಅಂತನೋ ಅಥವಾ ಇನ್ನೇನು ಪ್ರಾಬ್ಲಮ್ಮೋ ಗೊತ್ತಿಲ್ಲ. ಹೆಚ್ಚೆಚ್ಚು ನೀರನ್ನ ಸೇವನೆ ಮಾಡೋದಿಲ್ಲ. ಹೀಗೆ ಅದರಿಂದನೂ ಕೂಡ ಸೃಷ್ಟಿಯಾಗುತ್ತೆ. ಹೀಗೆ ಕೆಲವೊಂದು ಬಾರಿ ನಮ್ಮ ಆಹಾರ ಪದ್ಧತಿಗಳು ಕರೆಕ್ಟಾಗಿಲ್ಲ ಅಂದಮೇಲೆ ಯಾವ್ಯಾವ ರೀತಿಯಾಗಿ ಕಾಯಿಲೆಗಳು ಉದ್ಭವ ಆಗುತ್ತೆ ಅಂತೇಳ್ಬಿಟ್ಟು ಅವ್ರಿಗೆ ಗೊತ್ತಿರಲಿಲ್ಲ. ಸುಮ್ಮನೆ ಹಾಸ್ಪಿಟಲ್ಗೆ ಹೋಗಿ ದುಡ್ಡಿಡ್ತಾ ಇರ್ತಾರೆ. ಆಹಾರವೇ ಆರೋಗ್ಯ, ಆಹಾರವೇ ಅನಾರೋಗ್ಯ. ಇದನ್ನು ಎಲ್ಲ ಅರಿತುಕೊಂಡು ಕರೆಕ್ಟಾಗಿ ನಮ್ಮ ಆಹಾರ ಪದ್ಧತಿಯನ್ನು ಕರೆಕ್ಟಾಗಿ ರೂಢಿಸ್ಕೊಂಡು ಹೋಯ್ತು ಅಂತ ಅಂದರೆ ಯಾವುದೇ ರೀತಿಯಾದಂತಹ ಕಾಯಿಲೆ ಸೃಷ್ಟಿಯಾಗೋದಿಲ್ಲ. ನಮಸ್ಕಾರ.